ನೋಡಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ಚರ್ಚೆ ಈಗ ಹೆಚ್ಚಾಗ್ತಾ ಇದೆ. ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ. ಡಿಸಿಎಂ ಡಿಕೆಶಿಗೆ ಕಾಂಗ್ರೆಸ್ ನಿಯಮ ನೆನಪಿಸಿದ್ದಾರೆ ಕೆಎನ್ ರಾಜಣ್ಣ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಸ್ವಾಮಿ, ನಾವಂತೂ ಮಾತಾಡೋಕ್ಕಾಗೋದಿಲ್ಲ. ಏನು ಬೆಂಗಳೂರು ಉಸ್ತುವಾರಿ ಅವರೇ ವಹಿಸಿಕೊಂಡಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಡಿಸಿಎಂ ಕೂಡ ಅವರೇ ಆಗಿದ್ದಾರೆ. ಒಬ್ಬರ 3 ಹುದ್ದೆನಾ? ಹೈಕಮಾಂಡ್ ಹೇಳಿದ್ರೆ ಡಿಕೆ ಮುಂದುವರಿಲಿ, ಅದರಲ್ಲೇನಿದೆ, ನಮ್ದೇನಿಲ್ಲ. ಅವ್ರು ಹೇಳ್ದಂಗೆ ಕೇಳ್ತೀವಿ. ಶಿವಕುಮಾರ್ ನೇತೃತ್ವದಲ್ಲೇ ಚುನಾವಣೆ ಗೆದ್ದಿಲ್ವೇನ್ರಿ ನಾವು? ನನಗಂತೂ ಯಾವ ಹುದ್ದೆ ಬೇಡ ಸ್ವಾಮಿ. ಸಚಿವ ಸ್ಥಾನ ಸಿಕ್ಕಿದ್ಯಾ ಸಾಕು, ಬೇಕಿದ್ರೆ ಮಂತ್ರಿನೂ ಬೇಡ. ಕಿತ್ಕೊಳ್ಳಿ ಅದನ್ನು. ನಮ್ಮ ಪಕ್ಷದ ಹೈಕಮಾಂಡ್ ಗಟ್ಟಿಯಾಗಿದೆ. ನೀವೇನ್ ತಿರುಗಿಸಿ ಮುರುಗಿಸಿ ಕೇಳಿದ್ರು ನನ್ನ ಅಭಿಪ್ರಾಯ ಇಷ್ಟೇ. ನೀವು ಉಲ್ಟಾ ಪಲ್ಟಾ ಕೇಳಿದ್ರು ಕೂಡ ನನ್ನ ಒಂದ ಹೇಳಿಕೆ ಏನಿದೆಯಲ್ಲ, ಆ ಹೇಳಿಕೆ ಮೇಲೆ ನಿಂತಿರ್ತೀನಿ. ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅಂತ ಸಚಿವ ಕೆಎನ್ ರಾಜಣ್ಣ ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಡಿನ್ನರ್ ಮೀಟಿಂಗ್ ವಿಚಾರಕ್ಕೂ ಕೂಡ ಮಾತಾಡಿದ್ರು. ರಾಜಕೀಯವಾಗಿ ಯಾವುದೇ ಚರ್ಚೆಗಳಾಗಿಲ್ಲ, ಎಲ್ಲವೂ ಮಾಧ್ಯಮಗಳ ಸೃಷ್ಟಿ ಅಷ್ಟೇ. ಕ್ಯಾಬಿನೆಟ್ ಇದ್ದಾಗ ಏನ್ರಿ ಊಟ ಹಾಕಿಲ್ಲ ಅಂತ ರೇಗಿಸ್ತಾ ಇದ್ರು. ಅದಕ್ಕೆ ಸತೀಶ್ ಅವರು ಊಟವನ್ನು ಹಾಕಿಸಿದ್ದಾರೆ. ಸಿಎಂ ಬದಲಾವಣೆ ಆಗಲಿ, ಮಂತ್ರಿ ಬದಲಾವಣೆ ಆಗಲಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲಿ, ಏನೇ ಆಗಲಿ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡ್ನ ನಾಯಕರು ಏನು ಹೇಳ್ತಾರೋ ಅದಕ್ಕೆ ನಾವು ಸನ್ನದ್ಧರಾಗ್ತೀವಿ. ಬದಲಾವಣೆ ಮಾಡುವುದು ಬಿಡೋದು ಅವರಿಗೆ ಬಿಟ್ಟಂತ ವಿಷಯ. ಯಾಕಂದ್ರೆ ನೋಡಿ, ಪಕ್ಷವನ್ನ ಎಲ್ಲರೂ ಕೂಡ ತಳಹಂತದಿಂದ ಬೆಳೆಸ್ಕೊಂಡು ಬಂದಿರುವಂಥವ್ರೆ. ಎಲ್ರಿಗೂ ಕೂಡ 20-30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಒಂದೇ ಪಕ್ಷದಲ್ಲಿದ್ದೀವಿ, ನಮಗೆ ಕೇಳುವಂತಹ ಹಕ್ಕಿದೆ. ಕೇವಲ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರನ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಬಂದಿರೋದು, ಪಕ್ಷವನ್ನ ಬೆಳೆಸ್ಕೊಂಡು ಬಂದಿರೋದು? ಅವ್ರಿಗೆ ಯಾಕೆ 3 ಹುದ್ದೆ ಕೊಟ್ಟಿದ್ದೀರಿ? ಡಿಸಿಎಂ ಅವರೇ, ಕೆಪಿಸಿಸಿ ಅಧ್ಯಕ್ಷ ಅವರೇ, ಬೆಂಗಳೂರು ಉಸ್ತುವಾರಿ ಅವರೇ, ಎಲ್ಲ ಪ್ರಮುಖ ಸ್ಥಾನಗಳನ್ನ ಈಗಾಗಲೇ ಕಬಳಿಸ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಕೇಳೋದಕ್ಕೂ ಆಗ್ತಾ ಇಲ್ಲ, ಬಿಡೋದಕ್ಕೂ ಆಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಾವೇನು ಹೇಳಿದ್ರು ಕೂಡ ಅದು ಸರಿ ಹೋಗೋದಿಲ್ಲ. ಹೈಕಮಾಂಡ್ನ ನಾಯಕರೇ ಚಿಂತನೆಯನ್ನ ಮಾಡಬೇಕು. ಯಾರಿಗೆ ಸ್ಥಾನಮಾನ ಇಲ್ವೋ, ಸಾಕಷ್ಟು ನಾಯಕರಿದ್ದಾರೆ, ಹಿರಿಯ ನಾಯಕರೇ ಇದ್ದಾರೆ, ಅವರಿಗೆ ಕೆಪಿಸಿಸಿ ಹುದ್ದೆಯನ್ನ ಕೊಡಬಹುದಲ್ವಾ? ಇದನ್ನ ನಾವು ಹೇಳಬಹುದು ಅಷ್ಟೇ, ಮಾಡಿ ಅಂತ ಒತ್ತಾಯವನ್ನ ಮಾಡೋದಕ್ಕಾಗೋದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಇವತ್ತು ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾರು ಮುಂದುವರಿತಾರೋ ಮುಂದುವರಿಲಿ, ನನಗಂತೂ ಏನೂ ಬೇಜಾರೇ ಇಲ್ಲ. ಮಹದೇವಪ್ಪ ಮತ್ತು ಪರಮೇಶ್ವರ್ ಅವರ ಅಭಿಪ್ರಾಯ ಅವರವ್ರಿಗೆ ಬಿಟ್ಟಿದ್ದು. ಸ್ಪಷ್ಟವಾಗಿ ಹೇಳ್ತೀನಿ, ಡಿನ್ನರ್ ಸೇರಿದ್ದು ಹೊಸ ವರ್ಷಕ್ಕೆ ಹೊರತು ಬೇರೆ ಯಾವುದೇ ಕಾರಣಕ್ಕಲ್ಲ. ಒಬ್ರಿಗೆ ಒಂದೇ ಹುದ್ದೆ ಅನ್ನುವಂಥ ಚರ್ಚೆ ಎಲ್ಲ ಕಾಲದಲ್ಲಿಯೂ ಕೂಡ ಇದೆ, ಅದೇನು ಹೊಸದೇನಲ್ಲ. ದೇವರಾಜ ಅರಸು ಅವರ ಕಾಲದಲ್ಲಿಯೂ ಕೂಡ ಒಬ್ಬರಿಗೆ ಒಂದೇ ಹುದ್ದೆ ಇತ್ತು. ದೇವರಾಜ ಅರಸು 2ರಲ್ಲೂ ಮುಂದುವರಿತೀನಿ ಅಂದಾಗ ಅವರನ್ನೇ ಪಕ್ಷದಿಂದ ತೆಗೆದು ಬಿಟ್ರು. ಸೊ ಮತ್ತೊಮ್ಮೆ ನೆನಪಿಸಿದ್ದಾರೆ, ನಮಗೆ 2 ಸ್ಥಾನ ಬೇಕು, 3 ಸ್ಥಾನ ಬೇಕು ಅಂದರೆ ಮನೆಗೆ ಹೋಗಿ ಕೂತ್ಕೊಳ್ಳಿ. ಎಲ್ರಿಗೂ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾರಲ್ಲ, ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಬಾಳು ಅನ್ನೋ ರೀತಿಯಲ್ಲಿ ಎಲ್ರಿಗೂ ಕೂಡ ಸರಿಸಮಾನವಾಗಿ ಹಂಚಿಕೆ ಮಾಡಬೇಕಾಗಿದೆ. ಒಬ್ಬರಿಗೆ 3 ಹುದ್ದೆ ಅಂದರೆ ಹೆಂಗೆ ತಾನೇ ಸಾಧ್ಯ ಆಗುತ್ತೆ ಅಂತ ಒಟ್ಟು ಒಂದು ಮಾತಲ್ಲೇ ಹೇಳಿಕೆನ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ದೇವರಾಜ ಅರಸು ಅವರು ನನಗೆ 2 ಹುದ್ದೆ ಬೇಕು, 2ರಲ್ಲೂ ನಾನು ಮುಂದುವರಿತೀನಿ ಅಂತ ಹೇಳಿದಾಗ, ನೀವು 2ರಲ್ಲಿ ಮುಂದುವರಿತೀರಿ ಅಂದರೆ ನೀವು ಪಕ್ಷದಲ್ಲಿ ಇರೋದೇ ಬೇಡ, ದಯಮಾಡಿ ನೀವು ಮನೇಲೆ ಕುತ್ಕೊಂಬಿಡಿ ಅಂತ ಅವರನ್ನು ಪಕ್ಷದಿಂದನೇ ತೆಗೆದು ಬಿಟ್ಟಿದ್ರು ಅಂತ ಮತ್ತೊಮ್ಮೆ ನೆನೆಸಿದ್ದಾರೆ. ನಮ್ಮ ಹೈಕಮಾಂಡ್ ಗಟ್ಟಿಯಾಗಿದೆ, ಎಲ್ಲರೂ ಕೂಡ ಬಹಳ ಸ್ಟ್ರಾಂಗ್ ಆಗಿದ್ದಾರೆ, ನಮಗೆ ಅವ್ರ ಮೇಲೆ ನಂಬಿಕೆ ಇದೆ. ಹೈಕಮಾಂಡ್ ಹೇಳಿದರೆ ಡಿಕೆ ಶಿವಕುಮಾರ್ ಅವರೇ ಮುಂದುವರಿಲಿ, ಅದರಲ್ಲಿ ಏನಿದೆ? ಹೈಕಮಾಂಡ್ ನಾಯಕರು ಹೇಳಬೇಕು, ಡಿಸಿಎಂ ನೀವೇ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿರಿ ಅಂತ ಹೇಳಿದ್ರೆ ಅವರೇ ಮುಂದುವರಿಲಿ ಅಂತ ಕೆಎನ್ ರಾಜಣ್ಣ ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗಂತೂ ಯಾವ ಹುದ್ದೆ ಬೇಡಪ್ಪ, ಬೇಕಿದ್ರೆ ಮಂತ್ರಿ ಹುದ್ದೆನೂ ತಗೊಂಬಿಡಿ, ನನಗೇನು ತೊಂದರೆ ಇಲ್ಲ. ನಮ್ಮ ಪಕ್ಷದ ಹೈಕಮಾಂಡ್ ಮೇಲೆ ನಮ್ಗೆ ನಂಬಿಕೆ ಇದೆ. ನೀವು ಎಷ್ಟೇ ತಿರುಗಿಸಿ ಮುರುಗಿಸಿ ಕೇಳಿದ್ರು ನನ್ನ ಅಭಿಪ್ರಾಯ ಇಷ್ಟೇ ಆಗಿರುತ್ತೆ. ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಅಂತ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.